ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಗಮನ ಸೆಳೆದಿದೆ ರೋಬೋಟಿಕ್ ಡಾಗ್ಸ್. ಕೋಲ್ಕತ್ತಾದಲ್ಲಿ ಪರೇಡ್ನ ನಡೆಸಿದಂತಹ ರೋಬೋಟಿಕ್ ಡಾಗ್ ಟೀಮ್ ಏನಿದೆ ಇಡೀ ದೇಶದ ಚಿತ್ರವನ್ನು ನೆಟ್ಟಿದೆ. ಎಂಥದ್ದೇ ಪ್ರತಿಕೂಲ ಸನ್ನಿವೇಶದಲ್ಲೂ ಕೂಡ ಆಪರೇಷನ್ ನಡೆಸುವಂಥ ಸಾಮರ್ಥ್ಯವನ್ನು ಈ ರೋಬೋಟಿಕ್ ಡಾಗ್ಗಳು ಹೊಂದಿದ್ದಾವೆ. ಪರಮಾಣು ಯುದ್ಧದಲ್ಲೂ ಕೂಡ ಹೋರಾಟಕ್ಕೂ ಈ ರೋಬೋಟಿಕ್ ಡಾಗ್ಗಳು ಸೈ ಎನಿಸಿಕೊಂಡಿದೆ. 15 kgಯಷ್ಟು ಭಾರವನ್ನು ಹೊತ್ತೊಯ್ತವೆ. ಆ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ನೋಡಿ, 55 ಡಿಗ್ರಿ ಸೆಲ್ಸಿಯಸ್ನಳು ಆ ಒಂದು ಚಳಿಯಲ್ಲೂ ಕೂಡ ಮುನ್ನುಗ್ಗಬಲ ತಾಕತ್ತು ಹೊಂದಿದ್ದಾವೆ. ಅಂದರೆ ಹೆಚ್ಚಿನ ತಾಪಮಾನ ಇದ್ದರೂ ಕೂಡ ನುಗ್ತವೆ, ಅತಿ ಚಳಿ ಇದ್ದರೂ ಕೂಡ ನುಗ್ಗಿ ಹೋಗ್ತವೆ. ಭಾರತೀಯ ಸೇನೆಗೆ ಈವರೆಗೆ 100 ರೋಬೋಟಿಕ್ ಡಾಗ್ಸ್ಗಳನ್ನು ಸೇರ್ಪಡೆ ಮಾಡಲಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಬಹಳ ಅತ್ಯದ್ಭುತವಾದಂಥ ಒಂದು ತಂತ್ರಜ್ಞಾನ ಇದು. ನಮ್ಮ ಭಾರತೀಯ ಸೇನೆ ನೋಡಿ, ಬರೀ ಚೀನಾ, ಜಪಾನು ಆ ದೇಶಗಳಲ್ಲಿ ಮಾತ್ರ ನಾವು ಈ ಥರ ರೋಬೋಟಿಕ್ ಡಾಗ್ಸ್ಗಳನ್ನು ನೋಡ್ತಾ ಇದ್ವಿ. ನಮ್ಮದು ಕೂಡ ಭಾರತ ಯಾರಿಗಿಂತ ನಾವೇನು ಕಡಿಮೆ ಇಲ್ಲ ಅನ್ನುವಂತೆ ನಾವು ಸೇನೆಯಲ್ಲಿ ತಾಂತ್ರಿಕವಾಗಿ ಮುಂದುವರೆದಿದ್ದೇವೆ ಅನ್ನೋದಕ್ಕೆ, ನಮ್ಮ ಸಾಮರ್ಥ್ಯ ಏನಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗ್ತಾ ಇದೆ. ಯಾಕಂದರೆ ಬಹಳ ವರ್ಷಗಳಿಂದ ರೋಬೋಟಿಕ್ ಡಾಗ್ಸ್ಗಳು ಬೇಕು ಅನ್ನುವಂಥ ಬೇಡಿಕೆ ಇತ್ತು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸೈನಿಕರೇ ಹೋರಾಡೋಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಕಲ್ಲು ಬಂಡೆಗಳಿರ್ತವೆ, ಬೆಟ್ಟ ಗುಡ್ಡ ಪ್ರದೇಶಗಳಿರ್ತವೆ, ಪ್ರತಿಕೂಲ ವಾತಾವರಣ ಇರುತ್ತೆ. ಹಾಗಾಗಿನೇ ಈ ರೋಬೋಟಿಕ್ ಡಾಗ್ಸ್ ಏನಿದ್ದಾವೆ ಇವನ್ನ ಬಳಕೆ ಮಾಡಿಕೊಂಡು ಶತ್ರುಗಳ ಹುಟ್ಟಡಗಿಸೋಕೆ ಈಗ ಭಾರತೀಯ ಸೇನೆ ಕೂಡ ಸಜ್ಜಾಗಿದೆ. ಅಂದರೆ ಒಂದು ಸರಿ ಗುರಿ ಇಟ್ಟರೆ ಮುಗೀತು. ಬಾಂಬ್ ಎಲ್ಲೆಲ್ಲಿದೆಯೋ ಆ ಸ್ಫೋಟ ಆಗುವಂಥ ವಸ್ತುಗಳನ್ನು ಪತ್ತೆ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಈ ರೋಬೋಟಿಕ್ ಡಾಗ್ಸ್ಗಳು ಹೊಂದಿದ್ದಾವೆ. ಸಂಜಯ್ ಅಂಥೇಳಿ ಈ ಒಂದು ರೋಬೋಟಿಕ್ ಡಾಗ್ಸ್ಗಳಿಗೆ ಹೆಸರಿಡಲಾಗಿದೆ ಓವರಾಲ್ ಟೀಮ್ಗೆ. ಅಂದರೆ ಯುದ್ಧದ ಸನ್ನಿವೇಶಗಳು ಸೇರಿದಂತೆ ಸಾಕಷ್ಟು ರೀತಿ ಒಂದು ಪತ್ತೆ ಕಾರ್ಯವನ್ನು ಕೂಡ ಈ ಡಾಗ್ಗಳು ಮಾಡಲಿದ್ದಾವೆ. ಗುಪ್ತಚರ ಮತ್ತು ಕಣ್ಗಾವಲಿಗಾಗಿ ಸಹ ಅವುಗಳನ್ನು ಬಳಸಬಹುದಾಗಿದೆ. অসাধারণ একটি দৃশ্য। এই মাল্টি ইউটিলিটি লেগেড ইকুইপমেন্ট মিউল সঞ্জয় অভিবাদন।